ಎಲ್ಲರಿಗೂ ನಮಸ್ಕಾರ. ಕೆಕೆ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದೇ ರೀತಿ ಇನ್ನಷ್ಟು ಟೆಂಪಲ್ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಕರ್ನಾಟಕದ ಚಿತ್ರದುರ್ಗದಲ್ಲಿ ಆದಿ ದೇವತೆಯಾಗಿ ನೆಲೆಸಿರುವ ಶ್ರೀ ಏಕನಾಥೇಶ್ವರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ದಕ್ಷಿಣ ಅಭಿಮುಖವಾಗಿರುವ ದೇವಿಯು ಪಾರ್ವತಿ ದೇವಿಯ ಅಂಶವೆಂದು ನಂಬಲಾಗಿದೆ. ಮಂತಿ ತಿಮ್ಮಣ್ಣ ನಾಯಕನವರು ಹಳೆಕೋಟೆಯನ್ನು ಕೆಡವಿ ಹೊಸಕೋಟೆಯ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಅದನ್ನು ಕಟ್ಟಲಾಗುವುದಿಲ್ಲ. ನಾಯಕರ ಕನಸಿನಲ್ಲಿ ಶ್ರೀ ಏಕನಾಥೇಶ್ವರಿ ದೇವಿಯು ಬಂದು, ಈ ಕೋಟೆ ನಿರ್ಮಾಣಕ್ಕೂ ಮುಂಚೆ ನನ್ನನ್ನು ಪೂಜಿಸಬೇಕು ಎಂದು ಅಪ್ಪಣೆ ಮಾಡಿದಳು ತಾಯಿ. ನಂತರ ದೇವಿಯನ್ನು ಹುಡುಕಿ ಪೂಜೆ ಸಲ್ಲಿಸಿದ ಬಳಿಕ ಕೋಟೆ ಪುನರ್ ನಿರ್ಮಾಣ, ದೇವಾಲಯ ಕೂಡ ನಿರ್ಮಾಣವಾಯಿತು. ಮದಕರಿ ನಾಯಕನವರ ಆರಾಧ್ಯ ದೇವಿ. ಪ್ರತಿ ವರ್ಷ ಗಂಗಾ ಪೂಜೆ ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಸರ್ವಾಲಂಕಾರ ಭೂಷಿತೆಯಾಗಿ ತಾಯಿಯು ಕಂಗೊಳಿಸುತ್ತಾಳೆ. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ನವರಾತ್ರಿಗಳಲ್ಲಿ ತಾಯಿಯನ್ನು ನೋಡಲು ಭಕ್ತಾದಿಗಳು ಹೆಚ್ಚಾಗಿ ಬರುತ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.